ಹಾಯ್ ಎಲ್ರಿಗೂ ನಮಸ್ಕಾರ. ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಮನೆಯಲ್ಲಿ ತುಂಬಾ ಸುಲಭವಾಗಿ ಮತ್ತೆ ತುಂಬಾ ರುಚಿಯಾಗಿ ಯಾವ ರೀತಿಯಾಗಿ ರಸಗುಲ್ಲನ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಒಂದು ರೆಸಿಪಿಯಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಹಾಲನ್ನ ಕಾಯೋದಿಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಲೀಟರ್ನ ಹಾಲನ್ನ ಬಳಸ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಮಾಡ್ಕೋಬಹುದು. ನಾನಿಲ್ಲಿ ನಂದಿನಿ ಹಾಲನ್ನ ಹಾಕೊಂತಾ ಇದ್ದೀನಿ. ನೀವು ಹಸುವಿನ ಹಾಲು ಸಿಕ್ಕಿದ್ರೆ ಹಸುವಿನ ಹಾಲಲ್ಲಿ ಇನ್ನೂ ತುಂಬಾನೇ ಚೆನ್ನಾಗಿ ರಸಗುಲ್ಲನ ಮಾಡ್ಕೋಬಹುದು. ನಾನಿಲ್ಲಿ ನಂದಿನಿ ಹಾಲನ್ನ ಅರ್ಧ ಲೀಟರ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ಕೂಡ ನೀರ್ ಹಾಕ್ತಲೇ ನಾವು ಹಾಗೆ ಗಟ್ಟಿ ಹಾಲನ್ನೇ ಕಾಯಿಸ್ಕೊಬೇಕಾಗತ್ತೆ. ಸೊ ಇವಾಗ ಹಾಲು ಒಂದ್ ಕಡೆ ಕಾಯ್ದಕ್ಕೆ ಇಟ್ಕೊಂಡು ಇನ್ನೊಂದ್ ಕಡೆ ಹಾಲು ಒಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ವಿನೆಗರ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ನಿಂಬೆ ಹಣ್ಣನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವಿನೆಗಾರು ಹಾಗೇನೆ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕೊಂತಾ ಇದ್ದೀನಿ. ಇದನ್ನ ಎರಡನ್ನೂ ಕೂಡ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಅರ್ಧ ಲೀಟರ್ಗೆ ಹಾಕೊಳ್ಳೋದ್ರಿಂದ ನಾನು 2 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ನ ತಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಲನ್ನ ತಗೊಂಡ್ರೆ ಸ್ವಲ್ಪ ಜಾಸ್ತಿನೇ ವಿನೆಗರ್ದು ತಗೊಬಹುದು. ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡು ನಾನು ಸ್ವಲ್ಪನೇ ವಿನೆಗರ್ ಬ್ಯಾಟರ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸೊ ನೀವು ನೋಡ್ಕೊಂಡು ನೀವು ಹಾಕೊಳ್ಳಿ. ಬೇಗನೆ ಏನಾದ್ರು ಹಾಲೇನಾದ್ರು ಒಡೆದ್ರೆ ಸೊ ನೀವು ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ನೀವು ಈ ವಿನೆಗರ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಾದ್ರು ಸ್ವಲ್ಪ ಒಡೆಯೋ ತಡ ಆದ್ರೆ ಸ್ವಲ್ಪನೇ ಹಾಕೊಂಡು ನೀಟಾಗಿ ಹಾಲು ಒಡೆಯೋ ತನಕನೂ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಹಾಲು ಒಡಿತಾ ಇದೆ. ಸೊ ನೀರು ಬೇರೆ ಮತ್ತೆ ಕೋವ ಬೇರೆ ಈ ರೀತಿಯಾಗಿ ಸಪ್ರೇಟ್ ಆಗ್ಬೇಕು. ಅಲ್ಲಿ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪೂರ್ತಿಯಾಗಿ ನೀರು ಇದಕ್ಕೆ ಬಿಟ್ಕೋಬೇಕು. ಈ ರೀತಿಯಾಗಿ ಬಿಟ್ಕೊಂಡ್ರೆ ನಮ್ಗೆ ರಸಗುಲ್ಲನು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು. ನೀವು ನಿಂಬೆಹಣ್ಣ ಆದ್ರೆ ಒಂದು ಅರ್ಧ ಹೋಳನ್ನ ಇಂಟ್ಕೊಂಡ್ರೆ ಸಾಕು, ಚೆನ್ನಾಗಿ ಈ ರೀತಿಯಾಗಿ ಹಾಲು ಒಡೆಯುತ್ತೆ. ಸೊ ಇವಾಗ ನಾನು ಒಂದು ಬಟ್ಟೆ ಸಹಾಯದಿಂದ ನಾನು ಇವಾಗ ಇದನ್ನ ನೀಟಾಗಿ ಸೋಸ್ಕೋತಾ ಇದ್ದೀನಿ. ನೀವು ಶುಭ್ರವಾಗಿರುವಂತ ಬಟ್ಟೆ ಅಥವಾ ಬಿಳಿ ಬಟ್ಟೆನ ತಗೊಂಡು ಚೆನ್ನಾಗಿ ಇಂಟ್ಕೊಳ್ಳಿ. ನಾವು ಆದಷ್ಟು ಒಂದು 90% ಆದ್ರೂ ನೀರನ್ನ ತೆಗಿಬೇಕಾಗತ್ತೆ. ಸೊ ನೀರಿದ್ರೆ ರಸಗುಲ್ಲ ಚೆನ್ನಾಗಿ ಬರೋದಿಲ್ಲ. ಸೊ ನಾವು ಸಕ್ಕರೆ ನೀರಿಗೆ ಹಾಕಿದ ತಕ್ಷಣನೇ ಒಡೆದೋಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನ ತೆಕ್ಕೊಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಕಾಫಿ ಸೋಸ್ತಿರಲ್ವಾ ಅದ್ರಲ್ಲಾದ್ರೂ ಕೂಡ ನೀಟಾಗಿ ನೀರನ್ನ ತೆಗಿಬಹುದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಟ್ಟೆನಾದ್ರೂ ಕೂಡ ನೀವು ನೀಟಾಗಿ ಈ ರೀತಿಯಾಗಿ ಇಂಟ್ಕೊಂಡ್ರೆ ಆಯ್ತು. ಒಟ್ಟಲ್ಲಿ ನೀರನ್ನ ಚೆನ್ನಾಗಿ ತೆಗಿಬೇಕಾಗತ್ತೆ. ಸೊ ನೀರ್ ಇರಬಾರ್ದು, ಅದರಲ್ಲಿ ಮೇನ್ ಫಸ್ಟ್ ಟಿಪ್ಸ್ ಇದು. ನೀರು ಇರದೇ ಇರೋ ರೀತಿಯಾಗಿ ನೀವು ತೆಕ್ಕೊಬೇಕಾಗುತ್ತೆ. ಸೊ ನಾನು ವಿನೆಗರ್ನ ಹಾಕ್ಬಿಟ್ಟು ಹಾಲನ್ನ ಓಡ್ಕೊಂಡಿದ್ನಲ್ಲ, ಸೊ ಅದು ಸ್ವಲ್ಪ ಹುಳಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀಟಾಗಿರೋ ನೀರಲ್ಲಿ ಚೆನ್ನಾಗಿ ಇದನ್ನ ಇಂಟ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಕೊಂಡು. ಸೊ ಇವಾಗ ಈ ನೀರನ್ನ ಚೆಲ್ತಾ ಇದ್ದೀನಿ. ಸೊ ನಾವು ಹಾಲನ್ನ ಒಡೆದಾಗ ಸಪ್ರೇಟ್ ಆಗಿ ನೀರ್ ಬಂದಿತ್ತಲ್ವಾ, ಈ ನೀರನ್ನ ಚೆಲ್ಲೋದಿಕ್ ಹೋಗ್ಬೇಡಿ. ನೀವು ಚಪಾತಿ ಏನಾದ್ರು ಮಾಡ್ಕೊಳ್ಳುವಾಗ ಈ ನೀರನ್ನ ಬಳಸ್ಕೊಂಡು ಚಪಾತಿನ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಒಳ್ಳೆ ಅಂಶ ಇರುತ್ತೆ ಅಂತಾನೆ ಹೇಳ್ಬೋದು, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಸೊ ಹಂಗಾಗಿ ಇದನ್ನ ನಾನು ಎಕ್ಸ್ಟ್ರಾ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಆದಷ್ಟು ನಾನು ನೀಟಾಗಿ ನೀರೆಲ್ಲದನ್ನು ಕೂಡ ತೆಗಿತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ತೆಕ್ಕೊಬೇಕಾಗುತ್ತೆ ನಾವು. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ನೀಟಾಗಿ ಬಟ್ಟೆಗೆ ಸುತ್ತಬಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋಂಥ ವಸ್ತುನ ಇಟ್ರೆ 1 ಗಂಟೆ 2 ಗಂಟೆ ಏನಾದ್ರೂ ನೀವು ಇಡ್ಬೇಕಾಗುತ್ತೆ. ಅವಾಗ ನೀರೆಲ್ಲ ನೀಟಾಗಿ ಹೋಗಿರುತ್ತೆ. ನೀವು ಅಷ್ಟೊಂದು ವೆಯ್ಟ್ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಅಷ್ಟೊಂದು 2 ಗಂಟೆ 3 ಗಂಟೆ ಟೈಮ್ ಇಡಕ್ ಆಗಲ್ಲ. ಸೊ ಬೇಗನೆ ಆಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಬಟ್ಟೆನ ತಗೊಂಡು ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಪ್ರೆಸ್ ಮಾಡ್ದಂಗೆ ಸೈಡ್ ಅಲ್ಲೆಲ್ಲ ನೀರೆಲ್ಲ ಬರುತ್ತೆ. ನೆಕ್ಸ್ಟ್ ಒಣಗಿರುವಂತ ಬಟ್ಟೆ ಕಡೆ ಸೈಡ್ ಅಲ್ಲಿ ನೀಟಾಗಿ ಈ ರೀತಿಯಾಗಿ ಇಂಟುಕೊಂಡ್ರೆ ಆಲ್ಮೋಸ್ಟ್ 90% ಖಂಡಿತವಾಗ್ಲೂ ನೀರೆಲ್ಲದು ಕೂಡ ಹೋಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ ನಾನು ಇಡೀ ಪೂರ್ತಿ ಬಟ್ಟೆ ಪೂರ್ತಿ ಚೆನ್ನಾಗಿ ನೀರನ್ನ ಇಂಟ್ಕೋತಾ ಇದ್ದೀನಿ. ಸೊ ನೀರೆಲ್ಲ ನೀಟಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಇವಾಗ ನೀರೆಲ್ಲದು ಕೂಡ ಚೆನ್ನಾಗಿ ಇಂಡಿ ಆಯ್ತು. ಇದು ಮೊದಲನೇ ಟಿಪ್ಸ್. ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ರಸಗುಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀರೆಲ್ಲ ಹೋಗಾದ್ಮೇಲೆ ಇದು ಬಂದ್ಬಿಟ್ಟು 2ನೇ ಟಿಪ್ಸ್.
ನೀವು ಎಷ್ಟು ಚೆನ್ನಾಗಿ ಮೀದ್ಕೋತೀರಾ ಅಷ್ಟು ಚೆನ್ನಾಗಿ ರಸಗುಲ್ಲ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಇದು ಉಡಿ ಉಡಿ ತರ ಇದೆಯಲ್ವಾ, ಈ ಉಡಿ ಉಡಿ ಬಂದ್ಬಿಟ್ಟು ಫುಲ್ ಎಲ್ಲ ಗಟ್ಟಿಯಾಗಿ ಉಂಡೆ ತರ ಬರ್ಬೇಕು. ಅಲ್ಲಿ ತನಕನೂ ಕೂಡ ನಾವು ಚೆನ್ನಾಗಿ ನಾದ್ಕೋಬೇಕು ಇದನ್ನ. ಸೊ ನಾನು ಏನಿಲ್ಲ ಅಂದ್ರೂ ಒಂದು 15ರಿಂದ 20 ನಿಮಿಷ ನಾದ್ಕೊಂಡಿದೀನಿ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಾರ್ನ್ ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನಾದ್ರೂ ಸೇರಿಸ್ಕೋಬಹುದು. ನೀವು ಹಸುವಿನ ಹಾಲನ್ನ ತಗೊಂಡ್ರೆ ನೀವು ಕಾರ್ನ್ ಫ್ಲೋರ್ ಆಗಿರ್ಬೋದು ಮೈದಾ ಅನ್ನಾದ್ರೂ ಸರಿ ಸೇರಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ನಾನಿಲ್ಲಿ ಬಂದ್ಬಿಟ್ಟು ಪ್ಯಾಕೆಟ್ ಹಾಲನ್ನ ತಗೊಂಡಿರೋದ್ರಿಂದ ಸೊ ಉಂಡೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾರ್ನ್ ಫ್ಲೋರ್ ನ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ನಾದ್ಕೊಂತ ಅದು ಎಣ್ಣೆನ ಬಿಡೋದಕ್ಕೆ ಶುರುವಾಗುತ್ತೆ. ನೋಡಿ ಕೈಗೆಲ್ಲ ಎಣ್ಣೆ ಆಗಿದೆ. ಸೊ ಅಲ್ಲಿ ತನಕನೂ ಕೂಡ ನಾವು ಚೆನ್ನಾಗಿ ಇದನ್ನ ನಾದ್ಕೊಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಸಕ್ಕರೆ ನೀರಿಗೆ ಹಾಕ್ದಾಗ ರಸಗುಲ್ಲ ಹೊಡಿದಲೆ ಚೆನ್ನಾಗಿ ಬರುತ್ತೆ. ಸೊ ನೀವು ನೀಟಾಗಿ ನಾದ್ಕೊಳ್ದಲೆ ಹಾಗೇನೆ ಉಂಡೆ ಕಟ್ಟಿ ನೀವೇನಾದ್ರೂ ಸಕ್ಕರೆ ನೀರಿಗೆ ಹಾಕ್ಬಿಟ್ರೆ ಅದ್ ಖಂಡಿತ ನೀರಿಗೆ ಹಾಕಿದ ತಕ್ಷಣ ಒಡೆದು ಹೋಗ್ಬಿಡುತ್ತೆ. ಸೊ ಹಂಗಾಗಿ ನೀಟಾಗಿ ಆದಷ್ಟು ಪುಟ್ಟ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾವು ಸಕ್ಕರೆ ನೀರಿಗೆ ಹಾಕಿದಾಗ ಅದು ಖಂಡಿತವಾಗ್ಲೂ ಸ್ವಲ್ಪ ದಪ್ಪವಾಗಿ ಉಬ್ಬುತ್ತೆ. ಸೊ ಇವಾಗ ನಾನು ಇನ್ನೊಂದ್ ಕಡೆ ಬಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದ್ರೆ ಅರ್ಧ ಲೀಟರ್ ನೀರನ್ನ ಹಾಕೊಂತಾ ಇದ್ದೀನಿ. ಅರ್ಧ ಲೀಟರ್ ಹಾಲಿಗೆ ನಾನು 1 ಕಪ್ ಅಷ್ಟು ಸಕ್ಕರೆನ ಹಾಕೊಂತಾ ಇದ್ದೀನಿ. ಮತ್ತೆ ಸಕ್ಕರೆ ಕಡಿಮೆ ಆದ್ರೆ ಏನಂತ ಹೇಳಿದ್ರೆ ಮತ್ತೆ ಸಪ್ಪೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ 2 ಏಲಕ್ಕಿನ ಹಾಗೇನೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ, ಸ್ಮೆಲ್ಲಿಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ಚೆನ್ನಾಗಿ ನೀರು ಕಾದಿದೆ, ಸಕ್ಕರೆ ನೀರು. ಇದು ಪಾಕ ಬರ್ಬೇಕು ಅಂತ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ್ಮೇಲೆ ನಾವು ರಸಗುಲ್ಲ ಉಂಡೆಗಳನ್ನ ಹಾಕೊಳ್ಳುವಾಗ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ರಸಗುಲ್ಲ ಉಂಡೆಗಳನ್ನ ಹಾಕೊಬೇಕು. ನೋಡಿ ಈ ರೀತಿಯಾಗಿ ನಾನು ಒಂದೊಂದೇ ಉಂಡೆಗಳನ್ನ ಹಾಕೋತಾ ಇದ್ದೀನಿ. ಉಂಡೆ ಕಟ್ಕೊಳ್ಳುವಾಗ್ಲೂ ಅಷ್ಟೇ ನೀಟಾಗಿ ನೀವು ರೌಂಡ್ ಶೇಪ್ ಅಲ್ಲಿ ನೀಟಾಗಿ ಕಟ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಒಂದು 5 ನಿಮಿಷ ನಾನು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊತಾ ಇದೀನಿ. ಒಂದು 10-15 ನಿಮಿಷಕ್ಕೆ ಚೆನ್ನಾಗಿ ಬೆಂದ್ಬಿಡುತ್ತೆ, ಯಾಕಂದ್ರೆ ಹೈ ಫ್ಲೇಮ್ ಅಲ್ಲೇ ಕೊಟ್ಟಿರ್ತೀವಲ್ಲ. ಸೊ ಹಾಕ್ದಾಗ ನೋಡಿ ಎಷ್ಟು ಪುಟ್ಟದಾಗಿತ್ತು. ಸೊ ಹಾಕಿ ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ದಪ್ಪ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದು 10 ನಿಮಿಷ ಆದ್ಮೇಲೆ ನೋಡಿ ಒಂದ್ಸತಿ ಮುಟ್ಟಿ. ಸೊ ಅದು ಸ್ವಲ್ಪ ಸ್ಪಂಜ್ ತರ ಬಂದಿದ್ರೆ ಅದು ಖಂಡಿತವಾಗ್ಲೂ ಬೆಂದಿದೆ ಅಂತಾನೆ ಅರ್ಥ. ಒಂದು 10-15 ನಿಮಿಷದೊಳಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಅಷ್ಟೊತ್ತು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸಾಕು. ಇವಾಗ ಇದನ್ನ ಫ್ಲೇಮ್ ನ ಆಫ್ ಮಾಡ್ಕೊಂತಾ ಇದ್ದೀನಿ. ಫ್ಲೇಮ್ ನ ಆಫ್ ಮಾಡ್ಕೊಂಡಾದ್ಮೇಲೆ ನೀವು ಫ್ರಿಜ್ ಅಲ್ಲಿ ಅಥವಾ ಹಾಗೇನೆ ಹೊರಗಡೆನೂ ಕೂಡ ಒಂದು 6ರಿಂದ 7 ಗಂಟೆಗಳ ಕಾಲನಾದ್ರೂ ನೀವು ಹಾಗೆ ಎತ್ತಿಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಒಳಗಡೆ ಎಲ್ಲ ನೀಟಾಗಿ ಸಕ್ಕರೆ ನೀರು ಇಳ್ದಿರೋದಿಲ್ಲ. ಸೊ ಹಂಗಾಗಿ ಹಾಗೆ ತಿಂದ್ರೆ ಸಪ್ಪೆ ಅಂತ ಅನ್ಸುತ್ತೆ. ಒಂದು 6-7 ಗಂಟೆ ನೀವು ಇಟ್ರೆ ತುಂಬಾನೇ ಟೇಸ್ಟಿಯಾಗಿರುವಂತ ರಸಗುಲ್ಲ ಮನೇಲಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು. ನಿಮ್ಗಾಗಿರ್ಬೋದು ಅಥವಾ ನಿಮ್ ಮಕ್ಳಿಗಾಗಿರ್ಬೋದು ಮನೇಲೆ ಹೊರಗಡೆ ತರಿಸ್ಕೊಡೋದಕ್ಕಿಂತ ಎಷ್ಟು ಈಸಿಯಾಗಿ ನೀವು ಒಂದು 10-15 ನಿಮಿಷದಲ್ಲಿ ಕ್ವಿಕ್ ಆಗಿ ಮಾಡ್ಕೊಬಿಡ್ಬೋದಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಸಗುಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನಾನು ಹೇಳಿರುವಂತ ಟಿಪ್ಸ್ ಗಳನ್ನು ಕೂಡ ಫಾಲೋ ಮಾಡಿ. ನೀವು ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತ 100% ರಸಗುಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.